ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ದ್ವಾರಕೀಶ್ವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾನು ನನ್ನ ಮೊನ್ನೆ ವೀಡಿಯೋದಲ್ಲಿ ಕೂಡ ಅಷ್ಟೇ ಹೇಳಿದ್ದೆ. ಸೊ ಅವರು ಏನು ನೇತ್ರದಾನ ಮಾಡಿದರು ಅದ್ರ ಬಗ್ಗೆ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಇನ್ನೂ ಒಂದಿಷ್ಟು ಸ್ಟೋರೀಸ್ ಏನೆಲ್ಲ ಇದೆ. ಸೊ ಅವರು ಇವಾಗ ತೀರ್ಕೊಂಡು ಆದಮೇಲೆ ಅದೆಲ್ಲ ಹೊರಗಡೆ ಬರ್ತಾ ಇರೋದು, ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ದ್ವಾರಕೀಶ್ ಅವರು ಸಾಕಷ್ಟು ಮನೆಗಳನ್ನೆಲ್ಲ ತೊಗೊಂಡಿದ್ರು. ಅವ್ರದ್ದೇ ಆದಂಥ ಒಂದು ಕಲೆಯಿಂದ ಸಾಕಷ್ಟು ಮೂವೀಸನ್ನು ಮಾಡಿ ದುಡ್ಡು ಮಾಡಿದರು ಅಂತಲೇ ಹೇಳ್ಬೋದು. ಸೊ ಬೆಂಗಳೂರಲ್ಲಾಗಿರಲಿ ಅಥವಾ ಬೇರೆ ಒಂದಿಷ್ಟು ಜಾಗಗಳಲ್ಲಿ ಮನೆಗಳನ್ನೆಲ್ಲ ಅವರು ಖರೀದಿಸಿದರು. ಬಟ್ ಪ್ರತಿಯೊಂದು ಮನುಷ್ಯನಿಗೂ ಅಷ್ಟೇ ಒಂದು ಟೈಮ್ ಅಂತ ಬರುತ್ತೆ, ಕಷ್ಟದ ಟೈಮು. ಸೊ ಆ ಟೈಮಲ್ಲಿ ನಮಗೆ ಈ ಒಂದು ಕಷ್ಟದ ಟೈಮಲ್ಲಿ ಹೆಲ್ಪ್ ಆಗೋದೇ ಮನೆ ಅಥವಾ ಬಂಗಾರ, ಈ ಥರದ್ದು ವಸ್ತುಗಳು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ತುಂಬಾ ಸಡನ್ನಾಗಿ ಕಷ್ಟ ಬಂದಾಗ ಅದನ್ನ ಮಾರಿಬಿಟ್ಟು ದುಡ್ಡು ತೊಗೋಬೋದು ಅಂತ. ಸೊ ಇಲ್ಲಿ ದ್ವಾರಕೀಶ್ ಅವ್ರಿಗೂ ಹೀಗೆ ಆಗಿರೋದು. ಯಾವುದೋ ಒಂದಿಷ್ಟು ಕಾರಣಗಳಿಂದ ಅವರಿಗೆ ಸಾಲ ಮಾಡಿದರು. ಸೊ ಆ ಸಾಲನ ತೀರಿಸೋ ಸಲುವಾಗಿ ಅವರು ಮನೆಗಳೇನಿದೆ ಅವ್ರ ಮನೆಗಳಲ್ಲಿ 10 ಮನೆಗಳನ್ನ ಅವರು ಮಾರಿದಾರಂತೆ. ಸೊ ಅದರೊಳಗೆ ಒಂದು ಮನೆನ ನಮ್ಮ ಕರ್ನಾಟಕದ ಹೆಮ್ಮೆಯ ಮೂವಿ ಬಂದಂಥ ಕಾಂತಾರ ಮೂವಿ ಏನು ಬಂತು, ಸೊ ಅದರ ಹೀರೋ ಆದಂಥ ರಿಷಬ್ ಶೆಟ್ಟಿ ಅವರು, ಸೊ ನಮ್ಮ ಕರ್ನಾಟಕಕ್ಕೆ ಅವರು ತುಂಬಾ ಒಂದು ಗೌರವ ತಂದುಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕಾಂತಾರ ಮೂವಿ ಅಷ್ಟು ಚೆನ್ನಾಗಿ ಸಕ್ಸಸ್ ಆಯಿತು. ಇಡೀ ನಮ್ಮ ಇಂಡಿಯಾದಲ್ಲಿ ಒಂದು ಟಾಪ್ ಮೂವಿ ಅಂತ ಕಾಂತಾರ ಮೂವಿ ಬಂತು. ಸೊ ತುಂಬ ಎಲ್ಲರೂ ಇಷ್ಟಪಟ್ಟಿದ್ದಂಥ ಮೂವಿ ಅದು. ಸೊ ರಿಷಬ್ ಶೆಟ್ಟಿ ಅವರು ದ್ವಾರಕೀಶ್ ಅವರು ಸೇಲ್ ಮಾಡ್ತಾ ಇರುವಂಥ ಮನೆಯ ಖರೀದಿಸಿದರು. ಸೊ ಅದು ಒಂದು ಮನೆ, ಅದರ ಮನೆಯ ಮೊತ್ತ ಏನು ಅಂತಂದರೆ 13 ಕೋಟಿ ಅಂತೆ. ಸೊ 13 ಕೋಟಿ ವೆಚ್ಚದ ಮನೆಯನ್ನು ರಿಷಬ್ ಶೆಟ್ಟಿ ಅವರು ಖರೀದಿಸಿದರು. ಸೊ ಈ ವಿಷಯಗಳೆಲ್ಲ ಆವಾಗ ಜಾಸ್ತಿ ಎಲ್ಲೂ ಹೊರಗಡೆ ಬಂದಿರಲಿಲ್ಲ, ಬಟ್ ಇವಾಗ ಸಾಕಷ್ಟು ಹೊರಗಡೆ ಬರ್ತಾ ಇದೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಬರೀ ಮೇಲ್ಗಡೆ ಮಾತ್ರ ಮಾತಾಡೋದಲ್ಲ, ಬಟ್ ಅವರವರು ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ ಅಂತ ಇದರೊಳಗೆ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.